ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ರಾಗಿ ಮುದ್ದೆ ಜೊತೆಗೆ ಚಿಕನ್ ಚಾಪ್ಸ್ ಮಾಡಿದ್ರಂತೂ ಸಖತ್ ಚೆನ್ನಾಗಿರುತ್ತೆ. ನೀವು ಯಾವಾಗಲೇ ರಾಗಿ ಮುದ್ದೆ ಮಾಡಿ ಅದ್ರ ಜೊತೆಗೆ ಚಿಕನ್ ಚಾಪ್ಸ್ ಮಾಡ್ಕೊಳ್ಳಿ, ಇಲ್ಲ ಚಿಕನ್ ಚಾಪ್ಸ್ ಮಾಡಿದಾಗ ರಾಗಿ ಮುದ್ದೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಕಾಂಬಿನೇಷನು. ಬಟ್ ರಾಗಿ ಮುದ್ದೆ ಮಾಡೋದು ತುಂಬ ಈಸಿ. ಕೆಲವೊಬ್ಬರಿಗೆ ರಾಗಿ ಮುದ್ದೆ ಮಾಡ್ತಾ ಗಂಟುಗಳಾಗುತ್ತೆ. ಆ ಥರ ಗಂಟಾಗಬಾರ್ದು ಅಂದರೆ ನಾನಿವಾಗ ಕೆಲವು ಟ್ರಿಕ್ನ ಯೂಸ್ ಮಾಡ್ತೀನಿ. ನೀವು ಆ ಥರನೇ ಮಾಡ್ಕೊಂಡು ಹೋದರೆ ನಿಮಗೆ ಒಂದೇ ಒಂದು ಗಂಟಾಗಲ್ಲ. ನೀವು ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡ್ತಿದ್ರು ಈ ಥರ ರಾಗಿ ಮುದ್ದೆ ಮಾಡ್ಕೊಳ್ಳಿ, ಆವಾಗ ಗಂಟೆ ಆಗೋದಿಲ್ಲ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಹಳೆ ಕುಕ್ಕರು ರಾಗಿ ಮುದ್ದೆ ಮಾಡೋಕ್ಕಂತಲೇ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯೂಶ್ವಲಾಗಿ ಡೈಲಿ ಅನ್ನ ಮಾಡೋ ಕುಕ್ಕರ್ ಇರುತ್ತಲ್ಲ, ಅದರಲ್ಲಾದರೂ ಮಾಡ್ಕೋಬೋದು. ದಪ್ಪ ತಳ ಇರಬೇಕು. ಸೊ ನಾವೊಂದು ಹಳೇದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದು ರಾಗಿ ಮುದ್ದೆ ಮಾಡೋಕ್ಕಂತಲೇ ಇಟ್ಕೊಂಡಿದ್ದೀನಿ. ದಪ್ಪ ತಳ ಇದ್ದರೆ ರಾಗಿ ಮುದ್ದೆ ಮಾಡೋದು ಸಖತ್ ಈಸಿ. ನಾನಿವಾಗ ರಾಗಿ ಮುದ್ದೆ ಇಬ್ಬರಿಗೆ ಆಗೋಷ್ಟು ಮಾಡ್ತಿದ್ದೀನಿ. ಸೊ 2 ಲೋಟ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಕುದಿಯೋಕೆ ಇಟ್ಕೊಂಡ್ಮೇಲೆ ಇಲ್ಲಿ 1 ಲೋಟದಷ್ಟು ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ 1 ಮುಕ್ಕಾಲು ಲೋಟದಷ್ಟು ನೀರು ತೊಗೊಂಡ್ರೆ ನಡೆಯುತ್ತೆ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ. ಸಾಫ್ಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ 1 ಲೋಟದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನ ನಾನು ಒಂದು ಬೌಲಿಗೆ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇನಕ್ಕಪ್ಪ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಅಲ್ವಾ, 2 ಲೋಟದಷ್ಟು ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ಆ ನೀರಲ್ಲೇ ಒಂದು ಟೀ ಕಪ್ಪಲ್ಲಿ ಟೀ ಕುಡಿಯೋ ಲೋಟದಲ್ಲಿ ನೀರು ತೊಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಕುದಿಯೋ ನೀರಿಗೆ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಒಂದೇ ಒಂದು ಸಣ್ಣ ಗಂಟು ಇರಬಾರ್ದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಗಂಟೇನೂ ಆಗೋದಿಲ್ಲ. ನೀವು ರಾಗಿ ಮುದ್ದೆ ಆಮೇಲೆ ಹಿಟ್ಟು ಹಾಕಿ ನೀವು ರಾಗಿ ಮುದ್ದೆನ ಮಿಕ್ಸ್ ಮಾಡ್ಕೊಳ್ತೀರಲ್ವ, ಆವಾಗ ಗಂಟೇನೂ ಆಗೋದಿಲ್ಲ. ಸೊ ನೀವು ಈ ಥರ ಮಾಡ್ಕೊಬೇಕು. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕೆಲವೊಬ್ರು ಇದಕ್ಕೆ ಉಪ್ಪು ಹಾಕೋದಿಲ್ಲ, ಬಟ್ ನಾನು ಅನ್ನ ಮಾಡೋದಿದ್ರು ಸ್ವಲ್ಪ ಉಪ್ಪು ಹಾಕಿನೇ ಮಾಡ್ಕೊಳ್ತೀನಿ. ಗ್ರೇವಿಲಿ ಉಪ್ಪಿರುತ್ತೆ, ಆದರೂ ಸ್ವಲ್ಪ ಶಾಸ್ತ್ರಕ್ಕೆ ಒಂಚೂರು ಉಪ್ಪು ಹಾಕಬೇಕು. ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ಆಯಿಲ್ ಹಾಕ್ತಾರೆ, ನೀವು ಬೇಕಿದ್ರೆ ಆಯಿಲ್ ಆದರೂ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಹೆಲ್ತಿಗೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ತುಪ್ಪನೂ ಹಾಕದೆ ಹಾಗೇನಾದರೂ ಮಾಡ್ಬೋದು. ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ ರಾಗಿ ಹಿಟ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಯಾವಾಗ ಕುದ್ದು ಮೇಲ್ಗಡೆ ಉಕ್ಕಿ ಬರುತ್ತೋ ಆವಾಗ ನಾವು ಹಿಟ್ಟು ಹಾಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಹಿಟ್ಟು ಹಾಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಕುದ್ಬಿಟ್ಟು ಈ ಥರ ಉಕ್ಕಿ ಬರಬೇಕು. ಆವಾಗ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಬೇಕು. ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಒಬ್ಬರು ಮಿಕ್ಸ್ ಮಾಡ್ತಾ ಇರಬೇಕು, ಒಬ್ಬರು ಹಾಕ್ತಾ ಇರಬೇಕು. ಇಲ್ಲ ನೀವು ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊತ ಇನ್ನೊಂದು ಕೈಯಲ್ಲಿ ಹಾಕಬೇಕು. ನಾನಿಲ್ಲಿ ನನ್ನ ಹಸ್ಬೆಂಡ್ ಹತ್ರ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ. ಏನಕ್ಕೆ ಅಂದರೆ ಅದು ತುಂಬ ಹೊತ್ತು 1 2 ರಿಂದ 3 ನಿಮಿಷ ಚೆನ್ನಾಗಿ ಇದೇ ಥರ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಅದಕ್ಕೆ ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ. ನಾನು ಮಾಡ್ತಾ ಇದ್ದರೆ ಕೈ ತುಂಬ ನೋವು ಬರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೀನಿ. ಅವ್ರು ಈಸಿಯಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ಗೆ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗಬೇಡಿ. ನೀಟಾಗಿ ಹಿಟ್ಟು ಹಾಕ್ಕೊಳ್ತಾನೆ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ ಇದು ಒಂದು ಹದಕ್ಕೆ ಬಂದಿದೆ. 1 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗಂಟೆಲ್ಲ ಹೋಗಿ ಒಂದು ಹದಕ್ಕೆ ಬಂದಿದೆ. ಈ ಥರ ಬಂದಮೇಲೆ ಫ್ಲೇಮ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೇ ಫುಲ್ ಸಣ್ಣಕ್ಕೆ ಇಟ್ಕೊಂಡು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 2 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡಿ. ಅದು ಚೆನ್ನಾಗಿ ಕುಕ್ ಆಗುತ್ತೆ. ತಳ ದಪ್ಪ ಇರೋದ್ರಿಂದ ಬುಡ ಏನು ಹಿಡಿಯೋದಿಲ್ಲ. ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈ ಥರ ಒಂದು ಕುಕ್ಕರ್ ತೊಗೊಂಡು ಮಾಡ್ಕೊಂಬಿಡಿ. ಈಸಿಯಾಗಿ ಚೆನ್ನಾಗಿರೋ ರಾಗಿ ಮುದ್ದೆ ಬರುತ್ತೆ. ಒಂದೇ ಒಂದು ಗಂಟಿಲ್ಲದಂಗೆ ಬರುತ್ತೆ. ನಾನಿವಾಗ ಇದನ್ನು ಮುಚ್ಚಿಬಿಟ್ಟು 1 2 ನಿಮಿಷ ಕುಕ್ ಮಾಡ್ತೀನಿ. ಜಾಸ್ತಿ ಹೊತ್ತು ಬೇಡ. ಅದು ಕುಕ್ಕಾಗಿಬಿಟ್ಟು ಘಮ ಘಮ ಫ್ಲೇವರ್ ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ಅದು ಕುಕ್ ಆಗಿದೆ ಅಂತ ಅರ್ಥ. ಈ ಥರ ಕುಕ್ ಆದಮೇಲೆ ಮತ್ತೆ 1 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಗಂಟು ಉಳಿದಿದ್ರೆ ಅದು ಹೋಗುತ್ತೆ. ನೋಡಿ, ನಾವು ಕುಕ್ ಮಾಡಾದಮೇಲೆ ಈ ಥರ ಮಿಕ್ಸ್ ಮಾಡ್ಬೇಕಾದ್ರೆ ಅದು ಬಿಟ್ಟು ಬರಬೇಕು. ಈ ಥರ ಪಾತ್ರೆ ಬಿಟ್ಟು ಬರ್ತಿದೆ ಅಂದರೆ ಅದು ಆಗಿದೆ ಅಂತ ಅರ್ಥ. ಇದಿವಾಗ ಆಗಿದೆ. ಇದನ್ನಿವಾಗ ನಾವು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಉಂಡೆ ಕಟ್ಕೋಬೋದು, ಅಂದರೆ ರಾಗಿ ಮುದ್ದೆ ಮಾಡ್ಕೋಬೋದು. ಇದು ಮಾಡೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೈಮು ಹಿಡಿಯೋದಿಲ್ಲ, ಆಮೇಲೆ ತುಂಬ ಏನು ದೊಡ್ಡ ಕೆಲಸ ಅಂತಲೇ ಅನಿಸೋದಿಲ್ಲ. ಈಸಿಯಾಗಿ ಅಡುಗೆ ಎಲ್ಲ ಆದಮೇಲೆ ಮಾಡ್ಕೋಬೋದು. ಇದಿವಾಗ ಕುಕ್ ಆಗಿದೆ. ನಾನು ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಉಂಡೆ ಕಟ್ಕೊಳ್ತೀನಿ. ಉಂಡೆ ಕಟ್ಕೊಳ್ಳೋದು ಸಖತ್ ಈಸಿ. ನೋಡಿ, ನಾನು ಇಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟು ಸಾಫ್ಟ್ ಬೇಡ, ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಒಂದು ಲೋಟಕ್ಕೆ 1 ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನೀವು ನೀರು ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡು. ನಾನು 1 ಲೋಟಕ್ಕೆ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ನಂಗೆ ಇಷ್ಟು ಸಾಫ್ಟ್ ಬಂದಿದೆ. ನೋಡಿ, ಈ ಥರ ಮುಟ್ಟಿ ನೋಡಿದಾಗ ಅದು ಕೈಗೆ ಅಂಟ್ಕೋಬಾರ್ದು, ಅಂದರೆ ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಕೈಗೆಲ್ಲ ಅಂಟ್ಕೊಳ್ತಿದೆ ಅಂದರೆ ನೀವು ಇನ್ನೊಂದು ಸರಿ ಸ್ವಲ್ಪ ಹೊತ್ತು 1 2 ನಿಮಿಷ ಅದನ್ನು ಬಿಟ್ಟು ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಇವಾಗ ಚೆನ್ನಾಗಿ ಕುಕ್ ಆಗಿದೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಬಿಸಿ ಇರ್ತಲೇ ನಾವು ಉಂಡೆ ಕಟ್ಕೋಬೇಕು. ಸೊ ಅದಕ್ಕೋಸ್ಕರ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಕಟ್ಕೊಳ್ಳೋದ್ರಿಂದ ನಿಮಗೆ ಉಂಡೆನೂ ಚೆನ್ನಾಗಿ ಬರುತ್ತೆ ಮತ್ತು ಕೈಗೆ ಬಿಸಿನೂ ತಾಗೋದಿಲ್ಲ, ಈಸಿಯಾಗಿ ಉಂಡೆ ಕಟ್ಕೋಬೋದು. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಕಟ್ಕೋಬೋದು. ನೋಡಿ ಒಂದೇ ಒಂದು ಗಂಟಿಲ್ಲ, ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡಿದ್ರೆ ನೀವು ಈ ಥರ ಮಾಡ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ರಾಗಿ ಮುದ್ದೆ ಬರುತ್ತೆ. ಇದ್ರ ಜೊತೆಗೆ ಚಿಕನ್ ಚಾಪ್ಸ್ ಮಾಡ್ಕೊಂಡಿದ್ದೆ ನಾನು. ನಿಮಗೆ ಚಿಕನ್ ಚಾಪ್ಸಿಂದು ವೀಡಿಯೋ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ಇದ್ರ ಜೊತೆಗೆ ಚಿಕನ್ ಚಾಪ್ಸ್ ಮಾಡಿರೋದು ಇವಾಗಿಂದಲ್ಲ, ತುಂಬ ಹಳೆ ವೀಡಿಯೋ ಹಾಕಿದ್ದೀನಿ. ಇವಾಗ ಹೊಸದಾಗಿ ಇದ್ರ ಜೊತೆಗೂ ಒಂದು ಚಿಕನ್ ಚಾಪ್ಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಗೆ ಸುಮ್ಮನೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಇದರಲ್ಲೂ ನೋಡ್ಕೋಬೋದು. ಇಲ್ಲ ಅಂದರೆ ಇನ್ ಡೀಟೇಲ್ ವೀಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಇವಾಗ ಇದು ರಾಗಿ ಮುದ್ದೆ ರೆಡಿಯಾಗಿದೆ ಚಿಕನ್ ಚಾಪ್ಸ್ ಜೊತೆಗೆ ತಿನ್ನಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಇವಾಗ ನಾನು ಚಿಕನ್ ಚಾಪ್ಸ್ ಮಾಡ್ಕೊತೀನಿ, ಅಥವಾ ಚಿಕನ್ ಯಾವುದಿದ್ರೂ ನಡೆಯುತ್ತೆ. ಬೇಳೆ ಸಾಂಬಾರು ಜೊತೆಗೂ ಚೆನ್ನಾಗೇ ಅನಿಸುತ್ತೆ, ಫಿಶ್ ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ, ಒಂದಾದ್ರೂ ಗಂಟಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಚಾಪ್ಸ್ ಮಾಡ್ತಾಯಿದ್ದೀನಿ. ಚಾಪ್ಸ್ ಮಾಡೋದಂತೂ ಸಖತ್ ಈಸಿ. ನಿಮಗೆ ಚಿಕನ್ ಸಾಂಬಾರು ಮಾಡೋಕ್ಕೆ, ಗ್ರೇವಿ ಮಾಡೋಕ್ಕೆ ಅಥವಾ ಸುಕ್ಕ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಈ ಥರ ಚಾಪ್ಸ್ ಮಾಡ್ಕೊಂಬಿಡ್ಬೋದು, ಬೇಗ ಆಗಿಬಿಡತ್ತೆ. ಚಿಕನ್ ಬೇಯೋದಷ್ಟೇ, ಉಳಿದಿರೋ ಮಸಾಲೆ ಎಲ್ಲ ಮಿಕ್ಸಿ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಚಾಪ್ಸ್ ರೆಡಿ. ಸಖತ್ ಟೇಸ್ಟಿಯಾಗಿಯೂ ಇರುತ್ತೆ, ಗ್ರೇವಿಯಾಗಿಯೂ ಇರುತ್ತೆ, ಮತ್ತು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಹೆಲ್ದಿಯಾಗಿರೋ ರೆಸಿಪಿ. ಇದಕ್ಕೇನು ತುಂಬ ಗರಂ ಮಸಾಲೆ ಎಲ್ಲ ಏನೂ ಹಾಕೋದು ಬೇಡ, ಆರಾಮಾಗಿ ಮಾಡ್ಕೋಬೋದು. ಇದು ಇವಾಗ ರೆಡಿಯಾಗಿದೆ. ಇನ್ ಡೀಟೇಲ್ ವೀಡಿಯೋ ನೀವು ಬೇಕಿದ್ರೆ ಹೋಗಿ ನೋಡ್ಕೋಬೋದು, ಇಲ್ಲಾಂದರೆ ಹಿಂಗೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ಏನಾದರೂ ರಾಗಿ ಮುದ್ದೆ ಮಾಡ್ತಾಯಿದ್ರೆ ಇದೇ ಥರ ಕುಕ್ಕರಲ್ಲಿ ರಾಗಿ ಮುದ್ದೆ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಂತೂ ಫಸ್ಟ್ ಟೈಮ್ ಇದೇ ಥರ ಟ್ರೈ ಮಾಡಿದ್ದು, ನನಗೆ ಫಸ್ಟ್ ಟೈಮೇನೆ ತುಂಬ ಚೆನ್ನಾಗಿ ಬಂತು. ಸೊ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.